ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವ್ಲಾಗ್ ಬಂದು ಮಂಡೆಯಿಂದ ಶುರುವಾಗಿದೆ. ಅಪ್ ಟು ಥರ್ಸ್ಡೇವರೆಗೂ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಇವತ್ತು ಮಂಡೇ ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಇವತ್ತು ನಾನು ಕ್ಲಾಸ್ಗೆ ಹೋಗಬೇಕು. ಸೊ ಹಾಗಾಗಿ ಹೊರಟೆ. ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದ್ರೆ ಫುಲ್ಲು ಜನ ರಶ್ಶು. ಮಂಡೇ ಸೇಮ್ ಹಿಂಗೆ ಇರುತ್ತೆ. ಪಾಪ ಸ್ಲಿಪ್ಪರ್ ಎಲ್ಲ ಬಿಟ್ಟು ಎಲ್ಲ ಹತ್ತಿದ್ದಾರೆ. ಅಷ್ಟು ರಶ್ ಇರುತ್ತೆ. ಏನೋ ಒಂದು ಲೊಕೇಶನ್ ಹೋಗಿ ರೀಚ್ ಆದರೆ ಸಾಕು ಅನ್ನೋ ಥರ ಇರುತ್ತೆ. ಸೊ ಹಂಗಾಗಿ ರಶ್ಶೋ ತುರ್ಕೊಂಡು ಹೊರಟೋಗ್ಬಿಡ್ತಾರೆ. ಹಳ್ಳಿ ಕಡೆಯಿಂದ ಫುಲ್ ಬರೋರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಆ್ಯಂಡ್ ನಾಗಸಂದ್ರದಲ್ಲಿ ಬಂದು ನಾಗಸಂದ್ರದಿಂದ ಮೆಟ್ರೋ ಹತ್ಕೊಂಡು ಕ್ಲಾಸ್ ಕಡೆ ಹೊರಟೆ. ಇಲ್ಲಿಂದ ಹೋಗೋಕ್ಕೆ ಒಂದು 3/4 ಗಂಟೆ ಬೇಕು. ಸೊ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಒಂದು ಇನ್ಸಿಡೆನ್ಸ್ ಆಗೋಯಿತು. ಯಾರೋ ಬೇಕಂತ ಮೆಟ್ರೋ ಬರೋ ಟೈಮಿಗೆ ಓಡೋಗಿ ಜಂಪ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮೆಟ್ರೋನ ಸ್ಟಾಪ್ ಮಾಡಿ ಎಲ್ಲರನ್ನೂ ಕೂಡ ಸೇಫಾಗಿ ಆಚೆ ತೆಗೆದು ಮತ್ತು ಅಲ್ಲಿ ಕರೆಂಟ್ ಎಲ್ಲ ಸಡನ್ನಾಗಿ ಆಫ್ ಮಾಡಿ, ಇನ್ನೂ ಟ್ರೈನು ಕಾಲು ಭಾಗ ಅಷ್ಟೇ ಎಂಟ್ರಿ ಆಗಿದ್ದು ಸ್ಟೇಷನ್ಗೆ. ಇನ್ನೂ ಸ್ವಲ್ಪ ಹೋಗಬೇಕಾಗಿತ್ತು. ಸದ್ಯ ನಮ್ಮ ಜೀವನೆಲ್ಲ ಉಳಿಸಿದ್ದಾರೆ ಬ್ರೇಕ್ ಹಾಕಿ. ಪಾಪ ಲೇಡಿ ಇದ್ದಿದ್ದು ಮೆಟ್ರೋ ಡ್ರೈವ್ ಮಾಡ್ತಿದ್ದವರು, ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅವರು ಪಾಪ ಯಾರೋ ಅವರಿಗೆ ಸುಪಾರಿ ಕೊಟ್ಟಿದ್ದಂತೆ, ಈ ಥರ ಮಾಡಬೇಕು ನಿಮ್ಮ ಫ್ಯಾಮಿಲಿನ ನಾವು ಇದು ಮಾಡ್ತೀವಿ ಅಂತ ಏನೇನೋ ಹೇಳಿ ಹೋಗಿ ನೀನು ಸಾಯಬೇಕು ಅಂತ ಹೇಳ್ಬಿಟ್ಟು ಆ ಥರ ಮಾಡಿದಂತೆ. ಸೊ ಎಷ್ಟೊಂದು ಜನ ಅವರಿಂದ ಪ್ರಾಬ್ಲಮ್ ಆಯಿತು. ಅಂದರೆ ಸದ್ಯ ಅವ್ರು ಕೆಳಗಡೆ ಬಿದ್ದಿದ್ರು, ಅವ್ರಿಗೂ ಏನೂ ಆಗಲಿಲ್ಲ, ಜನಕ್ಕೂ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು, ಅರ್ಧ ಗಂಟೆ ಲೇಟ್ ಆಯಿತು ನಾನು ಕ್ಲಾಸಿಗೆ ಹೋಗೋಷ್ಟರಲ್ಲಿ. ನ್ಯೂಸ್ ಆಲ್ರೆಡಿ ಎಲ್ಲರೂ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಇದು ಮಂಡೇ ಜಾಲಹಳ್ಳಿ ಕ್ರಾಸಲ್ಲಿ ಆಗಿದ್ದ ಘಟನೆ. ಆಮೇಲೆ ಅರ್ಧ ಗಂಟೆ ಲೇಟಾಗಿ ಬಂದೆ. ಕಾಲ್ ಮಾಡಿ ಹೇಳಿದೆ ಗೀತಾಗೆ, ಮ್ಯಾಮಿಗೆ ಹೇಳಿದ್ಲು. ಆಮೇಲೆ ಕ್ಲಾಸಿಗೆ ಬಂದು ರೀಚ್ ಆದಮೇಲೆ ಮ್ಯಾಮು ಎಲ್ರಿಗೂ ಕ್ಲಾಸ್ ತೊಗೊಂಡಿದ್ರು. ಏನು ಮಾಡ್ತಿದ್ರಿ, ಏನೂ ಮಾಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗಿದ ತಕ್ಷಣ ಎಲ್ಲರೂ ಬೈಸ್ಕೊಂಡು ಕೂತಿದ್ವಿ. ಆಮೇಲೆ ಮಾಮೂಲಿ ಡೈಲಿ ಏನಾದರೂ ತಪ್ಪು ಮಾಡಿದ್ರೆ ಬೈಯೋದು ಕಾಮನ್ ಅಲ್ವಾ, ಅದು ಮ್ಯಾಮ್ ಕರ್ತವ್ಯ. ಮ್ಯಾಮ್ ಬೈದರು. ಆಮೇಲೆ ಇವತ್ತು ಬ್ಯಾಕ್ ಸೈಡ್ ಹ್ಯಾಂಡ್ದು ಡೆಮೋ ಕ್ಲಾಸ್ ಇತ್ತು. ಅದನ್ನು ಗೀತಾ ಮೇಲೆ ಇವತ್ತು ಕ್ಲಾಸಲ್ಲಿ ಡಿಸೈನ್ನ ಹಾಕಿ ತೋರಿಸ್ತಾಯಿದ್ರು. ಯಾವ ಥರ ವೇರಿಯೇಷನ್ ಇಟ್ಕೊಂಡು ನಾವು ಬ್ಯಾಕ್ ಸೈಡಲ್ಲಿ ಮೆಹಂದಿನ ಹಾಕ್ಕೊಡ್ಬೇಕು ಅದನ್ನೆಲ್ಲನೂ ಕೂಡ ತೋರಿಸ್ತಾಯಿದ್ರು. ಮ್ಯಾಮಿಗೆ ನಾನು ಫಿಲ್ಲಿಂಗ್ಸ್ ಮಾಡೋದು ಅಂದರೆ ಡಾರ್ಕ್ ಮಾಡೋ ಜಾಗದಲ್ಲಿ ಮ್ಯಾಮ್ ಬಿಟ್ಕೊಂಡು ಡಿಸೈನ್ ಹಾಕ್ಕೊಂಡು ಮೇನ್ ಹಾಕ್ಕೊಂಡು ಹೋಗ್ತಾಯಿದ್ರು. ನಾನು ಅದ್ರದ್ದು ಫಿಲ್ಲಿಂಗ್ಸ್ನ ಮಾಡಿಕೊಂಡು ಡಾರ್ಕಿಂಗ್ನ ಮಾಡ್ಕೊತಾ ಇದ್ದೆ. ಇವತ್ತು ಗೀತಾ ಕೂಡ ಬೇಗ ಹೋಗಬೇಕು ಅಂತ ಹೇಳಿದ್ಲು, ಅವ್ರ ಊರಲ್ಲಿ ಹಬ್ಬ ಇತ್ತು ಅಂತ. ಸೊ ಹಂಗಾಗಿ ಬೇಗ ಫಿನಿಷ್ ಮಾಡೋಣ ಅಂದ್ಬಿಟ್ಟು ಮ್ಯಾಮು ಮತ್ತು ನಾನು ಇಬ್ಬರು ಬಿಡಿಸ್ತಾ ಇದ್ದೀವಿ. ಊಟ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನದಿಂದ ಶುರು ಮಾಡಿದ್ದಕ್ಕೆ ಸ್ವಲ್ಪ ಲೇಟ್ ಆಯಿತು. 6:30 ತನಕ ಆಯಿತು. 5:30 ಅಷ್ಟರಲ್ಲಿ ಎಲ್ಲರೂ ಕೂಡ ಹೊರಟರು. ನಾನು ಗೀತಾ ಮ್ಯಾಮು 3 ಜನನೂ ಕೂತ್ಕೊಂಡು ಬಿಡಿಸ್ಕೊಂಡು ಕಂಪ್ಲೀಟ್ ಆದಮೇಲೆ ವಿಡಿಯೋ ಎಲ್ಲ ತೆಕ್ಕೊಂಡು ಅದು ಒಣಗಿದ್ಮೇಲೆ ಸ್ವಲ್ಪ ಸಿಲೆಂಟ್ ಎಲ್ಲ ಹಾಕಿ ಇವಾಗ 6:30 ಆಗಿತ್ತು. ಗೀತಾ ಹೊರಡ್ತಿದ್ದಾಳೆ. ಬಾಯ್ ಗೀತಾಂಜಲಿ. ಯಾರು ಮೆಹಂದಿ ಹಾಕಿದ್ದು? ಹೆಂಗ ಅನ್ನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಮೆಹಂದಿ ಹಾಕಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮೆಹಂದಿ ಹಾಕಿದ್ದಾರೆ. ಫಸ್ಟ್ ಟೈಮ್ ನನ್ನ ಮೆಹಂದಿಲಿ ಇಷ್ಟೆಲ್ಲ ಚೆನ್ನಾಗಿ ಹಾಕಿರ್ಲಿಲ್ಲ. ಮೆಹಂದಿಲಿ ಇಷ್ಟು ಚೆನ್ನಾಗಿ ನಾನು ನನಗದು ಮದುವೆ ಅಂತ ಅದಕ್ಕೆ ನನ್ನ ಮದುವೆ ಇಷ್ಟು ಚೆನ್ನಾಗಿ ಹಾಕಿರ್ಲಿಲ್ಲ. ಫುಲ್ ತುಂಬಾ ಹೇಳ್ಕೊಳಕ್ ಆಗ್ತಾ ಇಲ್ಲ. ಆದ್ರೂ ನೀನೇ ಲಕ್ಕಿ, ನಿನಗೆ ಮಾತ್ರ ಫುಲ್ ಹ್ಯಾಂಡು, ನಮಗೆಲ್ಲ ಚಿಕ್ಕದು. ಮತ್ತೆ ತಿರ್ಗಾ ನಾಳೆ ನಿನಗೆ ಫ್ರಂಟೂ ಫುಲ್ಲು. ಏನು ಅದೃಷ್ಟ ಮಾಡಿದ್ಯಾ? ಇವಾಗ ಮನೆಗೆ ಹೋಗು, ನಿಮ್ಮ ಮನೇಲಿ ಕೇಳ್ತಾರೆ. ಎಷ್ಟು ಇವತ್ತು ಹಬ್ಬಕ್ಕೆ ಹೋಗೋಕ್ಕಾಗಲ್ಲ. ರ್ಯಾಪಿಡೋ ಬುಕ್ ಮಾಡಿದ್ವಿ. ಅದು ಬರೋ ತನಕ ವೆಯ್ಟ್ ಮಾಡಿ ಅವಳೊಂದು ಕಳಿಸ್ಕೊಟ್ಟು ಆಮೇಲೆ ಮ್ಯಾಮು ಲಾಕ್ ಮಾಡ್ಕೊಂಡು ಮನೆಗೆ ಹೋದರು. ನಾನು ಮನೆಗೆ ಹೊರಟು ಬಂದೆ. ಮನೆಗೆ ಬಂದೆ. ಅಕ್ಕ ಅವರೆಕಾಯಿ ಎಲ್ಲ ತಂದಿದ್ರು, ಊರಿಗೆ ಹೋಗಿದ್ರಂತೆ. ಸೊ ಅದನ್ನೆಲ್ಲ ಸುಳ್ಕೊಂಡು ಕೂತ್ಕೊಂಡಿದ್ದೆ. ಸುಳ್ಕೊಟ್ಬಿಟ್ಟು ಆಮೇಲೆ ನಾನು ರೆಕಾರ್ಡ್ ಬರೆಯೋಣ ಅಂತ ಹೇಳ್ಬಿಟ್ಟು ಬಂದಮೇಲೆ ಸುಳ್ಕೊಟ್ಬಿಟ್ಟು ಆಮೇಲೆ ಅಕ್ಕ ಊಟ ಹಾಕೊಂಡ್ಕೊಟ್ರು. ಊಟನೆಲ್ಲ ಬಸ್ಸಾರು ಮತ್ತು ಪಲ್ಯ ಎಲ್ಲ ಮಾಡಿದ್ರು. ಊಟ ಎಲ್ಲ ತಿನ್ಕೊಂಡು ಟಿವಿ ನೋಡ್ಕೊಂಡು ಕೂತಿದ್ವಿ. ಆಮೇಲೆ ಹುಡುಗರೆಲ್ಲ ಓದ್ಕೊತಾಯಿದ್ರು, ಟೆಸ್ಟ್ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು. ನಾನಿವತ್ತು 12:15 ತನಕ ಈ ಸೈಡ್ ಫಿಗರು ಬೇಸಿಕ್ ಫಿಗರ್ಸ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮಲ್ಕೊಂಡೆ. ಇವತ್ತು ಫುಲ್ಲು ಟಯರ್ಡಾಗಿ ಹೋಗಿತ್ತಲ್ಲ, ಊರಿಗೆ ಹೋಗಿ ಬಂದಿರೋದು. ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದೆ. ಅಕ್ಕ ಆಲ್ರೆಡಿ ಕಿಚನಲ್ಲಿ ಟಿಫನ್ಗೆಲ್ಲ ರೆಡಿ ಮಾಡಿ ಟಿಫನ್ ಮಾಡ್ತಾಯಿದ್ರು. ಹುಡುಗರು 8 ಗಂಟೆ ಅಷ್ಟರೆಲ್ಲ ಹೊರಟೋಗ್ಬಿಡ್ತಾರೆ. ಸೊ ಹಂಗಾಗಿ ಬೇಗನೆ ರೆಡಿ ಎಲ್ಲ ಟಿಫನ್ ಮಾಡ್ತಾರೆ. ಹುಡುಗರು ಹೋದ್ಮೇಲೆ ಮಿಕ್ಕಿದ ಕೆಲಸನ ನಾವು ಮಾಡ್ಕೋತೀವಿ. ಅಕ್ಕ ಅಡುಗೆ ಮನೆಯದೇನೋ ಕ್ಲೀನಿಂಗ್ ಇದ್ದರೆ ಎಲ್ಲ ಮಾಡ್ಕೊತಾ ಇರ್ತಾರೆ. ಎಲ್ಲ ಅಡುಗೆ ಎಲ್ಲ ಫಿನಿಷ್ ಮಾಡ್ಕೋತಾರೆ. ಮತ್ತು ಮಧ್ಯಾಹ್ನಕ್ಕೆಲ್ಲ ಸಾಂಬಾರು ಏನಾದ್ರು ಇದ್ದರೆ ನಾನು ಅಷ್ಟರಲ್ಲಿ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸಿ ಪಾತ್ರೆ ಏನಾದರೂ ಇದ್ದರೆ ತೊಳ್ಕೊಂಡು ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ಒಟ್ಟಿಗೆ ಅಕ್ಕನೂ ರೆಡಿಯಾಗಿ ಆಮೇಲೆ
ಪೂಜೆ ಎಲ್ಲ ಮಾಡಿಬಿಟ್ಟು ಇಬ್ಬರು ಹೊರಡ್ತೀವಿ. ಬಟ್ ಇವತ್ತು ಅಕ್ಕಂಗೆ ಯಾಕೋ ತಲೆ ಸುತ್ತಾ ಇದೆ, ಲೋ ಬಿ ಪಿ ಏನೋ ಇರ್ಬೋದು ಅಂತ ಹೇಳ್ಬಿಟ್ಟು ಬಿ ಪಿ ಚೆಕ್ ಮಾಡಿಸ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದರು. ತಿಂಡಿ ಹಾಕ್ಕೊಂಡು ತಿಂತಾ ಇರೋ ಅಷ್ಟರಲ್ಲಿ ಚೆಕ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ, ಅಕ್ಕನೂ ಸ್ಕೂಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ರು. ರವೆ ಇಡ್ಲಿ ಮಾಡಿದರು, ಚೆನ್ನಾಗಿ ಮಾಡಿದರು. ಆ್ಯಂಡ್ ಅಕ್ಕ ತಿಂಡಿ ಐಟಮ್ಸ್, ಊಟದ ಐಟಮ್ಸ್ ಎಲ್ಲನೂ ಕೂಡ ಟೇಸ್ಟಿಗೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಇಡ್ಲಿ ಕೂಡ ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಅಕ್ಕ ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಕಾಲ್ ಮಾಡಿದ್ರು. ನಾನು ರೆಡಿಯಾಗಿ ಕೂತಿದ್ದೆ. ಹಾಸ್ಪಿಟಲಲ್ಲಿ ಗ್ಲೂಕೋಸ್ ಹಾಕಬೇಕು, ಬಿ ಪಿ ಲೋ ಆಗಿದೆ, ಕೀನ ಪಕ್ಕದ ಮನೆಗೆ ಕೊಟ್ಬಿಟ್ಟು ಹೋಗಮ್ಮ ಅಂತ ಟೈಮ್ ಆಗುತ್ತೆ ನಿಂಗೂ ಅಂದರು. ಸೊ ಹಂಗಾಗಿ ಲಾಕ್ ಮಾಡ್ಕೊಂಡು ಕೀ ಪಕ್ಕದ ಮನೆಗೆ ಕೊಟ್ಬಿಟ್ಟು ಕ್ಲಾಸ್ ಹತ್ರ ಬಂದೆ. ಇವಾಗ ಸ್ಟುಡಿಯೋ ರೀಚ್ ಆದೆ. ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇವಾಗ ಫಿಗರ್ ಬಿಡಿಸಿ ಹೇಳ್ಕೊಟ್ಟಿದ್ದಾರಲ್ಲ ಅದ್ರದ್ದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಕೂತಿದ್ರು. ಕೀರ್ತನ ಊರಿಗೆ ಹೋಗಿದ್ಲು, ಬಂದಿದ್ಲು. ಅಯ್ಯಪ್ಪ ಸ್ವಾಮಿ ಪ್ರಸಾದ್ ಅವ್ರ ಮನೆಗೆ ಎಲ್ಲರೂ ತಂದು ಕೊಟ್ಟಿರಂತ ಅದನ್ನು ಕೊಟ್ಟಲು, ತಿನ್ಕೊಂಡು ಕೂತಿದ್ವಿ. ಇವತ್ತು ಮ್ಯಾಮು ಫ್ರಂಟ್ ಆ್ಯಂಡ್ ಅವಳಿಗೆ ಡಿಸೈನ್ನ ಹಾಕ್ತಾಯಿದ್ರು. ಸೊ ನಾವೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದೇನು ನೋಡ್ಕೊಂಡಿದ್ವಲ್ಲ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಸೊ ನಾವೂ ಕೂಡ ಟ್ರೈ ಮಾಡ್ತಾಯಿದ್ವಿ. ಅದ್ರ ಮಧ್ಯೆ ಕರೆಂಟ್ ಬೇರೆ ಹೋಯ್ತು. ಹೆಂಗೋ ಟಾರ್ಚ್ ಎಲ್ಲ ಹಾಕ್ಕೊಂಡು ಒಂದಿಷ್ಟನ್ನು ಬಿಡಿಸ್ಕೊಂಡಿದ್ವಿ. ಸಿಂಪಲಾಗಿ ಹಾಕ್ರಿ, ಬೇಗ ಆಗಬೇಕಲ್ವ, ಆಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡಿರಿ ಅಂತ ಮ್ಯಾಮ್ ಹೇಳಿದರು. ಸೊ ಹಾಗಾಗಿ ಇವತ್ತು ನಾನು ಮತ್ತು ರೋಶ್ನಿ ಅಕ್ಕ ಇಬ್ಬರೂ ಕೂಡ ಕೀರ್ತನ ಕೈ ಮೇಲೆ ನಾನು, ಲಕ್ಷ್ಮೀ ಅಕ್ಕನ ಕೈ ಮೇಲೆ ರೋಶ್ನಿ ಅಕ್ಕ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ನಾನು ಇದು ಸೆಕೆಂಡ್ ಟೈಮು ಆರ್ಗಾನಿಕ್ ಕೋನಲ್ಲಿ ಬಿಡಿಸ್ತಾ ಇರೋದು. ಫಸ್ಟ್ ಟೈಮು ಪ್ರಾಕ್ಟೀಸ್ ಕೋನಲ್ಲೇ ವಿದ್ಯಾಕ್ಕನ ಕೈ ಮೇಲೆ ಬಿಡಿಸಿದ್ದೆ. ಅದಾದಮೇಲೆ ಸೆಕೆಂಡ್ ಟೈಮು ಇದು ನಾನಾಗಿ ಕ್ಲೈಂಟ್ ಮೇಲೆ ಹೆಂಗೆ ಬಿಡಿಸ್ತೀನೋ ಆ ಥರ ಬಿಡಿಸಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು. ಅದ್ರ ಮಧ್ಯೆ ರೋಶ್ನಿ ಅಕ್ಕ ಸ್ನ್ಯಾಕ್ಸ್ ಕುರ್ಕುಲ್ ತಿಂಡಿಗಳೆಲ್ಲ ಏನೇನೋ ತೊಗೊಂಬಂದಿದ್ರು. ಚಕ್ಲಿ ಅಂತೆ ಮತ್ತು ಬಟಾಣಿ ಕಾಳುಗಳಂತೆ ಏನೇನೋ ತೊಗೊಬಂದಿದ್ರು. ಚಿಕ್ಕ ವಯಸ್ಸಲ್ಲಿ ನಾವೇನೇನು ತಿಂದಿದ್ದೀವಿ ಆ ಥರದ್ದೆಲ್ಲ ತೊಗೊಬಂದಿದ್ರು. ಮಧ್ಯೆ ಅದನ್ನೆಲ್ಲ ತಿನ್ಕೊಂಡು ಬಿಡಿಸ್ಕೊಂಡು ಕೂತಿದ್ವಿ. ಮ್ಯಾಮ್ ಗೀತಾ ಕೈ ಮೇಲೆ ಫ್ರಂಟ್ ಬ್ರೈಡಲ್ ಮೆಹಂದಿನ ಹಾಕ್ತಾಯಿದ್ರು. ರೋಶ್ನಿ ಅಕ್ಕ ಈ ಥರ ಡಿಸೈನ್ ಹಾಕ್ತಾಯಿದ್ರು. ನಾನು ಬಂದು ಮ್ಯಾಮ್ ಪೇಜಲ್ಲೇ ಒಂದು ಡಿಸೈನ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಅದೇ ಥರ ಹಾಕ್ಬಿಡಿ, ಬೇರೆ ಬೇರೆ ಚೇಂಜ್ ಮಾಡಿ ಅಂದರು. ಮ್ಯಾಮ್ ಅಲ್ಲಿ ಫ್ಲವರ್ ಡಿಸೈನ್ ಇತ್ತು, ನಾನು ಇಲ್ಲಿ ಲೋಟಸ್ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಸ್ವಲ್ಪ ಚೇಂಜಸ್ನ ಮಾಡಿಕೊಂಡು ಡಿಸೈನ್ನ ಹಾಕ್ಕೊತಾ ಇದ್ದೆ. ಆ್ಯಂಡ್ ಅದ್ರ ಮಧ್ಯೆ ನಾನು ಹೇಳ್ನಲ್ಲ ಸ್ನ್ಯಾಕ್ಸ್ಗಳು ತಿಂತಾ ಇದ್ವಿ. ಬೇಜಾರಾಗ್ತಿದ್ದು, ಸುಮ್ಮನೆ ಕುತ್ಕೊಂಡಿರ್ತಿದ್ವಲ್ಲ, ಸೊ ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಊಟದ ಟೈಮ್ ಬರೋ ತನಕ. ಸೊ ಇವತ್ತೇ ಈ ಥರ ಎಲ್ಲ ತೆಕ್ಕೊಂಡು ತಿಂತಿರೋದು. ಮೊದಲೆಲ್ಲ ಊಟದ ಟೈಮಿಗೆ ಇಲ್ಲ ಮ್ಯಾಮ್ ಇಲ್ದಾಗ ತೆಕ್ಕೊಂಡು ತಿಂದ್ಬಿಡ್ತಾಯಿದ್ವಿ. ಅದಕ್ಕೆ ಮ್ಯಾಮ್ ನಾನಿದ್ದಾಗ ಮಾತ್ರ ಏನೂ ತಿನ್ನಲ್ಲ ಅಲ್ವಾ, ನೀವು ತೆಗಿಯಲ್ಲ ಅಂತ ಬೈತಾ ಇರ್ತಿದ್ರು ಒಂದೊಂದು ಸರಿ. ಹಂಗೇನಿಲ್ಲ, ಮತ್ತು ಮ್ಯಾಮ್ ಜೊತೆನೂ ಶೇರ್ ಮಾಡ್ಕೊಂಡು ಫುಲ್ ಫ್ರೆಂಡ್ಲಿಯಾಗೆ ಕ್ಲಾಸಲ್ಲಿ ಮ್ಯಾಮ್ ಜೊತೆನೂ ಮ್ಯಾಮು ಹಂಗೆ ನಮ್ಮ ಜೊತೆ ಎಲ್ಲ ಫ್ರೆಂಡ್ಲಿಯಾಗಿರ್ತಾಯಿದ್ರು. ಸೊ ಫುಲ್ ತಮಾಷೆ ಕಾಮಿಡಿ ಮಾಡಿಕೊಂಡು ಕೂತ್ಕೊಂಡು ತಿಂತಾಯಿದ್ವಿ. ಇವಾಗ ನಂದು ಬಿಡಿಸಿ ಡಿಸೈನ್ ಎಲ್ಲ ಆಗಿದೆ. ರೋಶ್ನಿ ಅಕ್ಕಂದೂ ಕೂಡ ಡಿಸೈನ್ ಬಿಡಿಸಾಗಿದೆ. ನನ್ನ ಔಟ್ಪುಟ್ ಈ ರೀತಿಯಾಗಿ ಬಂದಿದೆ. ಹೇಗಿದೆ ಏನು, ಸುಮಾರು ಜನ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾಯಿದ್ರಿ, ನಾನು ನಾರ್ಮಲ್ ಕೆಮಿಕಲ್ ಕೋನ್ ಯೂಸ್ ಮಾಡ್ಬೇಕಾದ್ರೆ ಅಕ್ಕ ನೀವು ಈ ಥರ ನೀವೇ ರೆಡಿ ಮಾಡಿ ಕೋನ್ ಮಾಡಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ನಿಜ, ಅವ್ರು ಹೇಳಿದ್ದು ಚೆನ್ನಾಗಿ ಬರ್ತಾಯಿದೆ ಇವಾಗ ಫಿನಿಶಿಂಗು. ಆ್ಯಂಡ್ ಊಟದ ಟೈಮ್ ಕೂಡ ಆಗಿತ್ತು. ಮ್ಯಾಮು ಬಿಡಿಸ್ತಾನೆ ಇದ್ದರು, ಟೈಮ್ ಇರಲಿಲ್ಲಲ್ಲ, ಮತ್ತು ಟೈಮ್ ಆಗಿಬಿಡುತ್ತೆ, ಅವಳ ಹಬ್ಬಕ್ಕೆ ಬೇರೆ ಹೋಗಬೇಕು. ಸೊ ಹಾಗಾಗಿ ಅವರಿಬ್ರಿಗೂ ನಾನೇ ಸ್ವಲ್ಪ ತಿನ್ನಿಸ್ಕೊಟ್ಬಿಟ್ಟು ಆಮೇಲೆ ನಾನು ಕೂತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತಿನ್ನಿಸ್ಕೊಡ್ತಾಯಿದ್ದೆ. ಅವಳಿಗೆ ಸ್ವಲ್ಪ ನೆತ್ತತ್ಬಿಡ್ತು ಅಂದ್ಬಿಟ್ಟು ನೀರು ಕೇಳಲು ಕೊಟ್ವಿ. ಆಮೇಲೆ ಬೇಗನೆ ಇವತ್ತು ಮಾರ್ನಿಂಗೇ ಶುರು ಮಾಡಿದ್ದಕ್ಕೆ ಬೇಗನೆ ಆಗಿತ್ತು. ಬಿಡಿಸ್ಕೊಂಡು ಅವಳು ಹೊರಟ್ಲು, ನಾನು ಕೂಡ ಮನೆಗೆ ಬೇಗನೆ ಹೊರಟು ಬಂದೆ. ಅಕ್ಕಂಗೆ ಬೇರೆ ಹುಷಾರಿರಲಿಲ್ವಲ್ಲ, ಸೊ ಹಂಗಾಗಿ ಇವತ್ತೇನು ಜಾಸ್ತಿ ಹೊತ್ತು ಕ್ಲಾಸಲ್ಲಿ ಇರಲಿಲ್ಲ. ಮುಗಿಸ್ಕೊಂಡಿದ್ದ ತಕ್ಷಣ ಬಂದ್ಬಿಟ್ಟೆ. ಮನೆಗೆ ಬಂದೆ. ದೊಡ್ಡಮ್ಮನೂ ಕೂಡ ಅಷ್ಟರಲ್ಲಿ ಬಂದಿದ್ದರು. ಬೆಳಗ್ಗೆ ಇಸ್ಕಿದ ಬೆಳಗ್ಗೆಲ್ಲ ನೆನೆಸಿಟ್ಟಿದ್ರಲ್ಲ ಅದನ್ನೆಲ್ಲ ಇಸ್ಕೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ದೊಡ್ಡಮ್ಮ ಇಬ್ಬರು ಕೂತ್ಕೊಂಡು ಇಸ್ಕಿದ ಬೇಳೆನೇ ಇಸ್ಕೊಂಡು ಕೂತಿದ್ವಿ. ಅಕ್ಕಂಗೆ ಹುಷಾರಿರಲಿಲ್ಲಲ್ಲ, ಆದ್ರೂ ಅಕ್ಕನೇ ಎಲ್ಲನೂ ಕೆಲಸನೂ ಮಾಡ್ಕೊಂಡು ನಿಭಾಯಿಸ್ಕೊತಾ ಇದ್ರು. ಅದ್ರ ನೆಕ್ಸ್ಟ್ ಡೇಯಿಂದ ಇವತ್ತು ದೊಡ್ಡಮ್ಮನೇ ಇದ್ದಿದ್ದರಿಂದ ದೊಡ್ಡಮ್ಮನೇ ಎಲ್ಲನೂ ಕೂಡ ಅಡುಗೆ ಎಲ್ಲ ಮಾಡಿಕೊಡ್ತಾಯಿದ್ರು. ಊರಿಂದ ಕೆತ್ತಣಸಿನಕಾಯಿ ಎಲ್ಲ ತೊಗೊಂಬಂದಿದ್ರು. ಅದರಲ್ಲಿ ಕಬಾಬ್ ರೆಸಿಪಿನ ಮಾಡ್ತಾಯಿದ್ರು ದೊಡ್ಡಮ್ಮ. ಕಬಾಬ್ ಒಂದು ತುಂಬಾ ಚೆನ್ನಾಗಾಗಿತ್ತು. ಸೇಮ್ ಚಿಕನ್ ಕಬಾಬ್ ಹೆಂಗಿದೆಯೋ ಅದೇ ಥರ ಮಿಥುನ್ ತೊಗೊಬಂದು ಸರ್ವ್ ಮಾಡ್ತಾಯಿದ್ದ, ತೋರಿಸ್ತಾ ಇದ್ದ. ಇವನು ಕೂಡ ಅಷ್ಟೇ ನನಗೆ ಎಷ್ಟು ಫ್ರೆಂಡ್ಲಿಯಾಗಿರ್ತಾನೆ. ನನಗೆ ವೀಡಿಯೋ ಮಾಡಿಕೊಡು ಅಂದರೆ ವೀಡಿಯೋ ಮಾಡಿಕೊಡ್ತಾನೆ, ನಾನೇನೇ ಕೇಳಿದ್ರೂ ಹೆಲ್ಪ್ ಕೂಡ ಮಾಡಿಕೊಡ್ತಾನೆ. ಇಬ್ಬರು ಅಷ್ಟೇ ಹಂಗೆ ಹೆಲ್ಪ್ ಮಾಡ್ತಾರೆ. ದೊಡ್ಡಮ್ಮನೂ ಕೂಡ ಇನ್ನೂ ಸ್ವಲ್ಪ ತೊಗೊಂಬಂದು ಹಾಕ್ತಾಯಿದ್ರು. ಆ್ಯಂಡ್ ನಾನು ಮತ್ತು ಅನಿ ಇಬ್ಬರು ಅವನು ಓದ್ಕೊಂಡು ಡಿಸೈನ್ ಏನೇನೋ ಚಿತ್ರ ಎಲ್ಲ ಬಿಡಿಸ್ಕೊತಾ ಇದ್ದಾನೆ. ನಾನು ಮೆಹಂದಿ ಬಿಡಿಸ್ತಾ ಇದ್ದೆ ರೆಕಾರ್ಡಿಗೆ. ಇದರಲ್ಲಿ ನಮ್ಮ ಮಿಥುನ್ ಅವರು ವೀಡಿಯೋ ಮಾಡಿದ್ದಾರೆ.
ನಾನು ಆಗ ತನಕ ಒಂದು 12:30 ಏನೋ ತನಕ ಬರದೆ. ಅದಾದಮೇಲೆ ನಿದ್ದೆ ಬಂದ್ಬಿಡ್ತು, ಹೋಗಿ ಮಲ್ಕೊಂಡೆ. ಬೆಳಗ್ಗೆ ಎದ್ಮೇಲೆ ಸಣ್ಣ ಪುಟ್ಟ ಕೆಲಸಗಳಿಗೆ ಹೆಲ್ಪ್ ಮಾಡಿಕೊಟ್ಬಿಟ್ಟು ದೋಸೆ ಮಾಡಿದರು. ದೋಸೆ ತಿನ್ಕೊಂಡು ಬಾಕ್ಸ್ಗೆಲ್ಲ ಹಾಕ್ಕೊಂಡು ಇವಾಗ ಕ್ಲಾಸ್ ಕಡೆ ಬಂದೆ. ಇವತ್ತು ಕ್ಲಾಸಲ್ಲಿ ನೆನೆ ಎಲ್ಲ ಮೆಹಂದಿ ಹಾಕಿದ್ವಲ್ಲ, ಅದ್ರ ಸ್ಟೇನ್ ಯಾವ ಥರ ಬಂದಿದೆ, ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಅದ್ರದ್ದು ವೀಡಿಯೋ ಮಾಡ್ಕೊತಾಯಿದ್ರು ಮ್ಯಾಮು. ರಿವ್ಯೂ ಕೇಳ್ತಾಯಿದ್ರು, ಹೆಂಗೆ ಹೋಗಿ ರಿಮೂವ್ ಮಾಡಿದ್ರಿ, ಪೋಸ್ಟ್ ಕೇರು ಪ್ರೀ ಕೇರ್ ಎಲ್ಲ ಹೆಂಗೆ ಫಾಲೋ ಮಾಡಿದ್ರಿ ಅದನ್ನೆಲ್ಲ ಕೇಳ್ಕೊತಾಯಿದ್ರು. ಆಮೇಲೆ ಇವರಿಬ್ಬರು ಕೂಡ ಬಾಮ್ ಹಚ್ಚಿರಲಿಲ್ಲ. ಸೊ ಹಂಗಾಗಿ ಕ್ಲಾಸಿಗೆ ಬಂದಮೇಲೆ ಇದನ್ನು 2 hours ಒಂದ್ಸರಿ ಹಚ್ತಾಯಿದ್ರೆ ಕಲರ್ಸ್ ಕೂಡ ಸ್ಟೇನು ಕಲರ್ ಎರಡು ಒಂದೇ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಅಪ್ಲೈ ಮಾಡಿಸ್ತಾಯಿದ್ರು. ಕೀರ್ತನಂಗೆ ಹೀಟ್ ಬಾಡಿ ಅಲ್ಲ, ಸೊ ಹಾಗಾಗಿ ಅವಳಿಗೆ ಇಷ್ಟೇ ಕಲರ್ ಬಂದಿರೋದು. ಮಿನಿಮಮ್ ಅಂದರೂ 6 to 8 hours ಬಿಡಬೇಕು, ಇಲ್ಲ ಓವರ್ನೈಟ್ ಬಿಡಬೇಕು ಡಾರ್ಕ್ ಕಲರ್ ಬರಬೇಕು ಅಂದರೆ. ಲಕ್ಷ್ಮಿ ಅಕ್ಕಂದು ಸ್ವಲ್ಪ ಹೀಟ್ ಬಾಡಿ ಅನಿಸುತ್ತೆ. ಸೊ ಹಾಗಾಗಿ ಅವ್ರದ್ದು ಮಾತ್ರ ಫುಲ್ಲು ಡಾರ್ಕ್ ಅಂದರೆ ಡಾರ್ಕ್. ಒಂದೇ ದಿನ ಹಾಕಿದ್ದು, ಆದ್ರೂ ಕೀರ್ತನೇ ಲೇಟಾಗಿ ತೊಳೆದಿರೋದು, ಅಕ್ಕನೇ ಬೇಗ ತೊಳೆದಿರೋದು, ಆದರೂ ಅವ್ರದ್ದೇ ಸ್ವಲ್ಪ ಕಲರ್ ಬಂದಿದೆ. ಆ್ಯಂಡ್ ಮಧ್ಯಾಹ್ನಕ್ಕೆ ಊಟಕ್ಕೆ ಬಿಟ್ಟಿದ್ರು, ಊಟ ಎಲ್ಲ ತಿನ್ಕೊಂಡು ಕೂತಿದ್ದೀವಿ. ಅವ್ರ ಹಸ್ಬೆಂಡ್ ಮಾಡಿ ತಿನ್ಸೋರೆ ಇವರಿಗೆ, ಅದಕ್ಕೆ ಕೇಳ್ತಿದ್ವಲ್ಲ, ಅದಕ್ಕೇನೆ ತಗೊಬಂದಿರತ್ತಾನೆ ಮಾಡಿದ್ರು ಅದಕ್ಕೆ ನಮ್ಮ ಕೈಮಾ ಉಂಡೆ ಸಾರು ಮಾಡಿ. ಎಷ್ಟು ಲಕ್ಕಿ ನೋಡಿ ಮ್ಯಾಮ್, ಎಷ್ಟು ಲಕ್ಕಿ ಹಸ್ಬೆಂಡ್ ಅವ್ರಿಗೆ. ಅಡುಗೆ ಎಲ್ಲ ಮಾಡಿರ್ತಾರೆ. ಚೆನ್ನಾಗಿ ಮಾಡ್ತೀನಿ ನಾನು, ಬೋಟಿ ಎಲ್ಲ ಕ್ಲೀನ್ ಮಾಡ್ತೀನಿ ನಾನು. ಕ್ಲೀನ್ ಮಾಡಿದ್ರೆ ಸಿಗಲ್ವಾ ಬೋಟಿ? ಬಿರಿಯಾನಿ ಸ್ಪೆಷಲ್ ಕ್ಲೀನ್ ಮಾಡಿದ್ರೆ ಸಿಗುತ್ತಾ? ವೆಜ್ ಎಲ್ಲ ಸೈಡು, ನಾನ್ ವೆಜ್ ಎಲ್ಲ ಹೈಲೈಟ್. ಊಟ ಎಲ್ಲ ಮಾಡಿಕೊಂಡು ಮತ್ತೆ ಕ್ಲಾಸ್ ಇತ್ತು. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮ್ಯಾಮ್ ಕೋನ್ ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಮನೆಗೆ ಬಂದೆ. ಮನೆಗೆ ಬಂದು ಅಕ್ಕನೂ ಕೂಡ ಇವತ್ತು ಎಗ್ ಬಿರಿಯಾನಿ ಮಾಡಿದರು ಮತ್ತು ಕಬಾಬ್ ಎಲ್ಲ ತರಿಸಿದ್ರು. ಅದನ್ನೆಲ್ಲ ಊಟ ಎಲ್ಲ ಹಾಕ್ಕೊಂಡು ಇವಾಗ ಊಟ ಮಾಡ್ಕೊತಾ ಇದ್ವಿ. ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದಿಕ್ಕಣ, ನೀರು ಕೂಡ ಬರ್ತಾ ಇರಲಿಲ್ಲ. ಸೊ ಹಂಗಾಗಿ ಅಕ್ಕ ಬ್ಲೌಸ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಟೈಲರ್ ಶಾಪಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಅಂದ್ಬಿಟ್ಟು ಅವ್ರ ಮನೆ ಹಿಂದೆನೇ ಅಂಗಡಿ ಇತ್ತು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದು ಮಲ್ಕೊಂಬಿಟ್ಟೆ. ನಾನು ಕೂಡ ಸ್ವಲ್ಪ ಯಾಕೋ ನೆಗಡಿ ಥರ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಆಮೇಲೆ ನೆಕ್ಸ್ಟ್ ಡೇ ಥರ್ಸ್ಡೇ ಇವತ್ತು ರಾಯರ ಮಠಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಕೀರ್ತನ, ಗೀತಾ ಆಲ್ರೆಡಿ ಬಂದು ದೇವಸ್ಥಾನ ಹತ್ರ ವೆಯ್ಟ್ ಮಾಡ್ತಿದ್ಲು. ಟ್ರಾಫಿಕ್ ಅಂದರೆ ಟ್ರಾಫಿಕ್, ಒಂದು ಅರ್ಧ ಗಂಟೆ ಟ್ರಾಫಿಕಲ್ಲಿ ಕಾದು ಇದು ಮಾಡಿದ್ವಿ. ಆಮೇಲೆ ಫೈನಲಾಗೆ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಅಕ್ಕ ಕೂಡ ಅದೇ ಹೇಳ್ತಾಯಿದ್ರು, ಈ ಟ್ರಾಫಿಕ್ಕಿಗೆ ಎದುರ್ಕೊಂಡು ಇಲ್ಲಿಂದ ಇಲ್ಲಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ನಾವು ಅಂತ ಹೇಳ್ಬಿಟ್ಟು. ಇದು ಜಯನಗರ್ 5th ಬ್ಲಾಕಲ್ಲಿ ಇರೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಸೇಮ್ ಸ್ವಲ್ಪ ಸೆಕೆಂಡ್ ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು. ಇದು ಸೆಕೆಂಡ್ ಟೈಮು ನಿಮಗೂ ಕೂಡ ತೋರಿಸ್ತಾ ಇರೋದು ನಾನು ಬ್ಲಾಗ್ ಮಾಡಿ. ಇಲ್ಲಿಗೆ ಬಂದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ರಾಯರ್ ಬ್ಲೆಸ್ಸಿಂಗ್ಸ್ ತೊಗೊಂಡು ಇವಾಗ ನಾವು ಕ್ಲಾಸ್ ಕೂಡ ಟೈಮ್ ಆಗ್ತಾಯಿತ್ತು. 10:30ಗೆ ಬಿಟ್ಟಿದ್ದಕ್ಕೆ ಇಲ್ಲಿಗೆ ಬಂದು 11:30 ಆಯಿತು. ನಾವು ಕ್ಲಾಸ್ ಹತ್ರ ಹೋಗೋಷ್ಟರಲ್ಲಿ ಆಟೋ ಬುಕ್ ಮಾಡ್ಕೊಂಡ್ವಿ. ನೋಡಿದ್ರೆ ಲೇಡಿನೇ. ನಮಗೆ ಒಂಥರ ಪ್ರೌಡ್, ಖುಷಿ ಆಗ್ತಾಯಿತ್ತು. ಹುಡುಗಿರು ಎಂತೆಂಥ ಫೀಲ್ಡಲ್ಲೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರಲ್ವ ಅಂತ ಅಂದ್ಕೊಂಡು ಆಮೇಲೆ ಆಟೋ ಇಳ್ಕೊಂಡು ಕ್ಲಾಸ್ ಹತ್ರ ರೀಚ್ ಆದ್ವಿ. ಕ್ಲಾಸ್ ಹತ್ರ ಬಂದ್ವಿ. ಇನ್ನೂ ಮ್ಯಾಮ್ ಕೂಡ ಬಂದಿರಲಿಲ್ಲ. ನಮ್ಮ ಮ್ಯಾಮ್ ಬೆಳಗ್ಗೆನೇ ನೋಡಿದ್ರು, ಕೇಳಿದ್ರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಅಂದ್ವಿ. ಸರಿ ಹೋಗಿ ಬನ್ನಿ ಅಂದರು. ಸೊ ಲೇಟ್ ಆಗುತ್ತೇನೋ ಅಂದ್ರು. ಮ್ಯಾಮ್ ಕೂಡ ಲೇಟಾಗಿ ಬಂದರು ಕ್ಲಾಸ್ಗೆ. ಅಷ್ಟರಲ್ಲಿ ನಾವು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹೊಟ್ಟೆ ಕೂಡ ಹಸಿತಾಯಿತ್ತು. ಸೊ ಹಂಗಾಗಿ ಚಪಾತಿನ ಅಕ್ಕ ಬಾಕ್ಸಿಗೆ ಎಕ್ಸ್ಟ್ರಾ ಟಿಫನ್ದು ಹಾಕಿ ಕೊಟ್ಟಿದ್ರು. ಅದನ್ನೇ ನಾನು ಕೀರ್ತನ ತಿನ್ಕೊಂಡು ಮತ್ತು ಮ್ಯಾಮ್ ಬಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಇವತ್ತು ಪೋಸ್ಟ್ ಕೇರ್ ಮೆಹಂದಿ ಆದಮೇಲೆ ನಾವೇನೇನು ಕೇರ್ ಮಾಡಬೇಕು, ಕ್ಲೈಂಟ್ಸ್ಗೆ ಏನೇನು ಕಿಟ್ನ ಕೊಡಬೇಕು ಅದ್ರದ್ದು ಡೆಮೋನ ಮಾಡಿ ತೋರಿಸ್ತಾಯಿದ್ರು ಮ್ಯಾಮು. ಅವರಿಗೆ ವೀಡಿಯೋ ಮಾಡಿಕೊಡ್ತಾಯಿದ್ದೆ ನಾನು. ನನ್ನ ವೀಡಿಯೋನ ಗೀತಾ ಮಾಡಿದ್ಲು. ನಮಗೆ ಸೀಲೆಂಟು, ಬಾಮ್ ಮಾಡೋದು, ಆಯಿಲ್ ಮಾಡೋದು, ಆಫ್ಟರ್ ಕೇರ್ ಆಯಿಲ್ ಇದೆಲ್ಲನೂ ಮಾಡೋದನ್ನ ಮ್ಯಾಮು ಹೇಳ್ಕೊಟ್ಟಿದ್ರು. ಈ ಸರಿ ಅಡಿಷ್ನಲ್ ಆಗಿ ಆ್ಯಡ್ ಮಾಡಿದರು. ನಮಗೆ ಇಯರ್ ಲಾಸ್ಟ್ ಬ್ಯಾಚ್ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕೂಡ ಆಫರ್ ಇತ್ತು. ಸೊ ಹಂಗಾಗಿ ನಾವೆಲ್ಲ ಲಕ್ಕಿ ಅಂತಲೇ ಹೇಳ್ಬೋದು. ಇವಾಗ ನಮಗೂ ಕೂಡ ಪ್ರಾಕ್ಟೀಸ್ ಆಗಲಿ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಕೊಟ್ಟಿದ್ರು, ಟ್ರೈ ಮಾಡಿ ನೀವು ಅಂತ ಹೇಳ್ಬಿಟ್ಟು. ಇದು ಬಾಮ್ ಮಾಡ್ಬೇಕಾದ್ರೆ ಸ್ವಲ್ಪ ಬೇಗ ಮಾಡಬೇಕು, ಇಲ್ಲಾಂದರೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಕೂಡ ಟ್ರೈ ಮಾಡಿ ಎಕ್ಸ್ಪೀರಿಯೆನ್ಸ್ನ ಮಾಡ್ಕೊಂಡ್ವಿ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಇವತ್ತಿನ ಕ್ಲಾಸು ಇದಾಗಿತ್ತು. ಇವತ್ತಿನ ಕ್ಲಾಸ್ನ ಮುಗಿಸ್ಕೊಂಡು ನಾನು ಹಾಕೊಂಡಿದ್ದ ಡ್ರೆಸ್ಸು ಮತ್ತು ಮಿಡ್ಡಿ ಕೂಡ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು. ಎಲ್ಲಿ ತೊಗೊಂಡೆ ಎಲ್ಲ ಕೇಳ್ತಿದ್ರು. ಗೀತಾ ಕೂಡ ತೊಗೋಬೇಕು ಅಂದ್ಬಿಟ್ಟು ಅಲ್ಲೇ ಸ್ಟ್ರೀಟ್ಗೆ ಹೋಗಿದ್ವಿ. ಹೋಗಿ ಅವಳು ಮಿಡ್ಡಿ ಕೂಡ ಶಾಪ್ ಮಾಡಿಕೊಂಡ್ಳು. ಆ್ಯಂಡ್ ಅಲ್ಲೇ ಕಚೋರಿ ಅಂಗಡಿ ಎಲ್ಲ ಇತ್ತು, ಕಚೋರಿ ತೊಗೊಂಡ್ವಿ ನಾನು ಮತ್ತು ಕೀರ್ತನ. ಗೀತಾ ಬಂದ್ಬಿಟ್ಟು ಸಮೋಸ ತೊಗೊಂಡ್ಳು. 3 ಜನನೂ ಇವಾಗ ತಿನ್ಕೊಂಡು ಇದೆ. ಫಸ್ಟ್ 3 ಜನ ಒಟ್ಟಿಗೆ ಬಂದು ಈ ಥರ ಸ್ನ್ಯಾಕ್ಸ್ನ ತೊಗೊತಾ ಇರೋದು ಇಷ್ಟು ದಿನ ಆದಮೇಲೆ.
ಇಷ್ಟು ದಿನ ಎಲ್ಲೂ ತೊಗೊತಾ ಇರಲಿಲ್ಲ. ಬಟ್ ಊಟಕ್ಕೆ ಒಂದು ತೊಗೊಂಡು ಕ್ಲಾಸ್ಗೆ ಹೋಗು ತಿನ್ಕೊಂಡು ಇದು ಮಾಡ್ತಾಯಿದ್ವಿ. ಬಟ್ 3 ಜನ ಒಟ್ಟಿಗೆ ಬಂದು ಇದೇ ಫಸ್ಟ್ ಟೈಮ್ ಒಂಥರ ಖುಷಿ ಆಗ್ತಾಯಿತ್ತು. ಆಮೇಲೆ ಮತ್ತೆ ಇನ್ನೊಂದು ರಸಮಲೈನ ಆರ್ಡ್ರ್ ಮಾಡಿಕೊಂಡು ಹೆಂಗಿರುತ್ತೋ ಏನೋ ಅಂದ್ಬಿಟ್ಟು ಒಂದನ್ನೇ ಆರ್ಡ್ರ್ ಮಾಡಿಬಿಟ್ಟು 3 ಜನನೂ ಕೂಡ ಆಫ್ ಚೂರನ್ನೇ ತಿಂದ್ಕೊಂಡು ತಿಂದ್ವಿ. ಚೆನ್ನಾಗಿತ್ತು. ಒಂಥರ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಏನೋ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಆಮೇಲೆ ಮೇಲ್ಗಡೆ ಟಾಪ್ನ ಇನ್ನೊಂದು ಕಡೆ ಅಂಗಡಿಲಿ ತೊಗೊಂಡಿದ್ದು, ಅಲ್ಲೂ ಹೋಗಿ ಶಾಪ್ ಮಾಡಿಕೊಂಡು ಅವಳು ತೊಗೊಂಡು ಹೋದ್ಲು. ನಾನು ಕೂಡ ಕ್ಲಾಸ್ ಕಡೆ ಬಂದೆ. ಮ್ಯಾಮ್ ಇವತ್ತು ಕೋನ್ ಮಾಡಬೇಕು ಬನ್ನಿ ಅಂತ ಹೇಳಿದರು. ಸೊ ಹಂಗಾಗಿ ಬಂದೆ. ಮ್ಯಾಮ್ ಅಷ್ಟೇ ಸ್ವಲ್ಪ ಮಾಡಿದರು, ಕೋನೆಲ್ಲ ಸೀಲಿಂಗ್ ಮಾಡಿದರು. ನಾನು ಬಂದು ಸ್ವಲ್ಪ ಮ್ಯಾಮ್ಗೆ ಹೆಲ್ಪ್ ಮಾಡಿಬಿಟ್ಟು ಸೀಲಿಂಗ್ ಎಲ್ಲ ಆದಮೇಲೆ ಒಂದು 7 ಗಂಟೆ ಆಯಿತು ನಾನು ಮನೆಗೆ ಹೋಗೋ ಅಷ್ಟರಲ್ಲಿ. ಮನೆಗೆ ಹೋದೆ. ಅಕ್ಕ ಬಟಾಣಿ ಎಲ್ಲ ತೊಗೊಂಡು ಸುಳ್ದು ಇಟ್ಕೊತಾಯಿದ್ರು. ಹಸಿ ಬಟಾಣಿನ ಸುಳ್ದು ಅಕ್ಕ ಫ್ರೀಸರಲ್ಲಿ ಸ್ಟೋರ್ ಮಾಡ್ತಾರಂತೆ 1 ವರ್ಷಕ್ಕೆ ಆಗೋ ಥರ. ಸೊ ನೀವು ಯಾರಾದರೂ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ. ಅಕ್ಕ ಆಲ್ರೆಡಿ ಯೂಸ್ ಮಾಡಿದ್ದಾರಂತೆ ಆ ಥರ ಸ್ಟೋರ್ ಮಾಡಿಕೊಂಡು. ನೀವು ಓದ್ಕೊತಾ ಇದ್ದ ಬ್ಯಾಗ್ನ ರೂಮಲ್ಲಿ ಇಟ್ಬಿಟ್ಟು ಮತ್ತು ನಾನು ಹೋಗಿ ಅಕ್ಕನ ಜೊತೆ ಅವರೆಕಾಯೆಲ್ಲ ಸುಳ್ಕೊಂಡು ಕೊಟ್ಟು ಹೆಲ್ಪ್ ಮಾಡಿದೆ. ಇದಿಷ್ಟ ಆಗಿತ್ತು ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.